ಶೃಂಗೇರಿ ತಾಲೂಕಿನ ಹೊಳೆಕೊಪ್ಪ ಗ್ರಾಮದಲ್ಲಿರುವ ಶ್ರೀರಾಮ ದೇವಸ್ಥಾನದಲ್ಲಿ 2026ನೇ ಸಾಲಿನ ಶ್ರೀರಾಮ ವಸಂತ ನವರಾತ್ರಿ ಮಹೋತ್ಸವ ಮತ್ತು ಶ್ರೀರಾಮಚಂದ್ರ ಸ್ವಾಮಿಯ ಪುನಃ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ವಾರ್ಷಿಕೋತ್ಸವವನ್ನು ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದೆ. ಈ ಕುರಿತು ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದೇವಸ್ಥಾನದ ಸಮಿತಿಯ ಅಧ್ಯಕ್ಷ ಅಶೋಕ್ ಹೆಗ್ಡೆ ಅವರು, ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಸುವರ್ಣ ಭಾರತಿ ಮಹೋತ್ಸವದ ಅಂಗವಾಗಿ ನಿರ್ಮಿಸಲಾದ ಶ್ರೀರಾಮ ದೇವಸ್ಥಾನದ ಸುತ್ತುಪೌಳಿಯನ್ನ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರ ಅಮೃತ ಹಸ್ತದಿಂದ ಲೋಕಾರ್ಪಣೆ ಮಾಡಲಾಗುವುದು ಅಂತ ತಿಳಿಸಿದ್ರು. ನಾವು ಹೊಳೆಕೊಪ್ಪದಲ್ಲಿ ಒಂದು ನೂತನವಾದಂಥ ರಾಮ ಮಂದಿರವನ್ನು ನಿರ್ಮಾಣ ಅಂದರೆ ಇದು 90-95 ವರ್ಷಗಳ ಹಿಂದೆ ಮಕ್ಕಿವಳ್ಳಿ ಅಪ್ಪಿಗೌಡರು ಹೊಳೆಕೊಪ್ಪದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ರಾಮ ಭಜನಾ ಮಂದಿರ. ಅದು ಭಜನಾ ಮಂದಿರ ಕೆಲವೇ ವರ್ಷಗಳ ನಂತರ ಅದು ರಾಮ ಮಂದಿರವಾಗಿ ಶ್ರೀರಾಮ ಸೀತಾ ಲಕ್ಷ್ಮಣ ಆಂಜನೇಯ ಇರ್ತಕ್ಕಂಥ ಒಂದು ಉತ್ತಮವಾದಂಥ ದೇವಾಲಯವನ್ನು ನಿರ್ಮಾಣ ಮಾಡಿ ಅವತ್ತಿನಿಂದ ಅದು ಒಂದು ಹಂಚಿನ ಸಾಧಾರಣ ದೇವಾಲಯ ಇತ್ತು. ಮಧ್ಯದಲ್ಲಿ ಬಂದಿರತಕ್ಕಂಥ ಎಲ್ಲ ವ್ಯವಸ್ಥಾಪಕರು ಆಡಳಿತ ಮಂಡಳಿಯವರು ಅದನ್ನು ಜೀರ್ಣೋದ್ಧಾರ ಮಾಡ್ತಾ ಬಂದಿದ್ದರು. ಇವತ್ತಿನ ಸ್ಥಿತಿಗತಿಗೆ ಅನುಗುಣವಾಗಿ ಅದನ್ನು ಅಭಿವೃದ್ಧಿಪಡಿಸ್ತಾ ಬಂದಿದ್ದರು. ಈಗ ಅದು ಬಹಳ ಶಿಥಿಲಗೊಂಡಿತ್ತು. ಅದನ್ನು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ನಾವು 2022ರಲ್ಲಿ ಒಂದು ಎಲ್ಲ ಸಾರ್ವಜನಿಕವಾಗಿ ಕರೆದು ಚರ್ಚೆ ಮಾಡಿದ್ದು. ಎಲ್ಲರ ಸಂಪೂರ್ಣ ಸಹಕಾರ ಬೆಂಬಲ ಕೊಟ್ಟರು. ಮಾಡಿ ನಮ್ಮೆಲ್ಲ ಸಹಕಾರ ಇದೆ, ಅತ್ಯುತ್ತಮವಾದಂಥ ಒಂದು ರಾಮ ಮಂದಿರವನ್ನು ವ್ಯವಸ್ಥಿತವಾಗಿ ಮಾಡೋಣ ಅಂತ ಹೇಳಿ ಎಲ್ಲರ ಸಹಕಾರ ಸಿಕ್ತು. ಆ ಸಂದರ್ಭದಲ್ಲಿ ನಾವು ಅದಕ್ಕೆ ಶಿಲಾಮಯ ದೇವಸ್ಥಾನ ಮಾಡೋಣ ಅಂತೇಳಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದರೂ ಸಹ ನಾವು ಶೃಂಗೇರಿ ಶ್ರೀಮಠದ ಶ್ರೀಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ಮಾರ್ಗದರ್ಶನ ಎಲ್ಲವನ್ನು ಕೇಳಿ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ನಾವು ಆ ಗ್ರಾಮದಲ್ಲಿ ಆ ಊರಿನಲ್ಲಿ ಎಲ್ಲ ದೇವಸ್ಥಾನಗಳು ಬೆಳೆಸ್ಕೊಂಡು ಬಂದಿದ್ದೀವಿ. ಅದಕ್ಕಂತಲೇ ನಾವು ಸಹ ರಾಮ ದೇವಸ್ಥಾನದಲ್ಲೂ ಸಹ ಅದೇ ರೀತಿ ಬಂದು ಶ್ರೀ ಭಾರತೀ ತೀರ್ಥ ಸ್ವಾಮಿಗಳನ್ನು ಹಾಗೂ ಶ್ರೀ ವಿಧುಶೇಖರ ಸ್ವಾಮೀಜಿಗಳನ್ನು ಮಠದ ಆಡಳಿತಾಧಿಕಾರಿಗಳನ್ನು ಭೇಟಿ ಮಾಡಿ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಬಗ್ಗೆ ಅವರಿಗೆ ಸವಿಸ್ತಾರವಾದ ವಿಚಾರವನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ನಮಗೆ ತಂತ್ರಿಗಳನ್ನಾಗಿ ಸೀತಾರಾಮ ಶರ್ಮರನ್ನ ನೇಮಕ ಮಾಡಿ ಇವರ ಮಾರ್ಗದರ್ಶನದಲ್ಲಿ ನೀವು ದೇವಸ್ಥಾನದ ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳು ಪ್ರತಿಯೊಂದನ್ನು ಇವರ ಮಾರ್ಗದರ್ಶನ ತಗೊಂಡು ಮಾಡಿ ಅಂತ ಹೇಳಿ ನಮಗೆ ಅವರು ನಮ್ಮ ಮುಖ್ಯ ತಂತ್ರಿಗಳನ್ನಾಗಿ ನಮ್ಮ ದೇವಸ್ಥಾನಕ್ಕೆ ನೇಮಕ ಮಾಡಿಕೊಟ್ರು. ಅವರ ಮಾರ್ಗದರ್ಶನ ಅಂತಲೇ ನಾವು ದೇವಸ್ಥಾನ ನಿರ್ಮಾಣ ಮಾಡಿದ್ದು. ಅದು 15/4/2024ರಲ್ಲಿ ಶಿಲಾಮಯ ದೇವಸ್ಥಾನ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ ಶ್ರೀ ವಿಧುಶೇಖರ ಸ್ವಾಮೀಜಿಯವರಿಂದ ಅದನ್ನು ಕುಂಭಾಭಿಷೇಕ ಮಾಡಿ ಪುನರ್ ಪ್ರತಿಷ್ಠೆ ಮಾಡಿ ಪೂಜೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲೂ ಸಹ ನಮಗೆ ಶೃಂಗೇರಿ ಮಠದಿಂದ ಸಂಪೂರ್ಣ ಶ್ರೀಗಳ ಆಶೀರ್ವಾದ ಮತ್ತು ಸಂಪೂರ್ಣ ಸಹಕಾರವೂ ಸಿಕ್ಕಿತ್ತು. ಊರಿನವರ ಸಹಕಾರವೂ ನಮಗೆ ಸಂಪೂರ್ಣ ಎಲ್ಲ ರೀತಿಯ ಸಹಕಾರವೂ ಸಿಕ್ತು. ಆ ನಂತರದಲ್ಲಿ ನಾವು ಸುತ್ತುಪೌಳಿಯನ್ನು ಮಾಡಬೇಕು ಅಂಥೇಳಿ ಯೋಚನೆ ಮಾಡಿದ್ವು. ನಮಗೂ ಸಹ ಆರ್ಥಿಕವಾದಂಥ ವ್ಯವಸ್ಥೆ ಭಾಳ ಸಮಸ್ಯೆಲಿದ್ದು, ಆದರೂ ಸಹ ಶ್ರೀಗಳನ್ನು ಭೇಟಿ ಮಾಡಿ ಮಾಡಬೇಕು ಅಂತ ಮಾಡಿದ್ದೀವಿ. ತಮ್ಮ ಆಶೀರ್ವಾದ ಬೇಕು ಅಂತ ಕೇಳಿದಾಗ ಅದು ಪರಿಪೂರ್ಣವಾದಂಥ ಆಶೀರ್ವಾದ ನನ್ನದಿದೆ, ನಮ್ಮ ಸಹಕಾರವೂ ಇದೆ, ನೀವು ಪ್ರಯತ್ನ ಮಾಡಿ, ಹಾಗೆ ಆಗುತ್ತೆ, ನಡೆಸ್ಕೊಡ್ತಾನೆ ಶ್ರೀರಾಮಚಂದ್ರ ಅಂತ ಹೇಳಿ ಪರಿಪೂರ್ಣವಾದಂಥ ಆಶೀರ್ವಾದ ಮಾಡೋದು. ಅದರಂತೆಯೇ ನಾವು 2 ವರ್ಷಗಳ ನಿರಂತರ ಸೇವೆಯನ್ನು ಮಾಡಿ ಹಿಂದಿನ ಕಾಲದಲ್ಲಿ ಹೇಗೆ ಸುತ್ತುಪೌಳಿಯನ್ನು ಮರವನ್ನೇ ಉಪಯೋಗಿಸಿ ಮಾಡ್ತಾಯಿದ್ರು, ಅದೇ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಊರಿನವರೆಲ್ಲ ಅಭಿಪ್ರಾಯ ಆಗಿದ್ದರಿಂದ ಅದೇ ರೀತಿ ನಾವು ಮರವನ್ನೇ ಬಳಸಿ ಸುತ್ತ ಕಲ್ಕಂಬಗಳನ್ನು ಹಾಕಿ ಕಲ್ಲಿನ ದೇವಸ್ಥಾನ ಟೈಪನ್ನು ಹಿಂದಿನ ರೀತಿಯಲ್ಲಿ ಈಗ ಸುತ್ತುಪೌಳಿಯನ್ನು ಮಾಡಿದ್ದೇವೆ. ಸುಂದರವಾಗಿ ನಮ್ಮ ಮನಸ್ಸಿಗೆ ಎಲ್ಲ ಮನಸ್ಸಿಗೂ ಸಹ ಊರಿನವರಿಗೆ ಎಲ್ಲರಿಗೂ ಖುಷಿಯಾಗೋ ರೀತಿಯಲ್ಲಿ ಮಂದಿರವನ್ನು ಈಗ ನಿರ್ಮಾಣ ಮಾಡಿದ್ದೇವೆ. ಆ ಮಂದಿರ ನಿರ್ಮಾಣ ಮಾಡಿರ್ತಕ್ಕಂಥ ನಿರ್ಮಾಣ ಆಗಿರ್ತಕ್ಕಂಥ ಮಂದಿರವನ್ನು ನಾಡಿದ್ದು 28/3/26ರಂದು ಶ್ರೀ ವಿಧುಶೇಖರ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮಾರ್ಚ್ 28, 2026 ಶನಿವಾರ ಬೆಳಗ್ಗೆ 10 ಗಂಟೆಗೆ ವೃಷಭ ಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ, ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಶ್ರೀರಾಮ ತಾರಕ ಹೋಮ ನಡೆಯಲಿದೆ. ಇದೇ ವೇಳೆ ದೇವಸ್ಥಾನದ ಸುತ್ತುಪೌಳಿ ಲೋಕಾರ್ಪಣೆ ಕಾರ್ಯಕ್ರಮವು ನೆರವೇರಲಿದೆ. ಕಾರ್ಯಕ್ರಮದ ನಂತರ ಭಕ್ತರಿಗೆ ಶ್ರೀಗಳವರ ದರ್ಶನ, ಫಲ ಮಂತ್ರಾಕ್ಷತೆ ವಿತರಣೆ ನಡೆಯಲಿದ್ದು, ಇದೇ ಸಂದರ್ಭದಲ್ಲಿ ಶ್ರೀಗಳಿಗೆ ಪಾದಪೂಜೆ,
ಭಿಕ್ಷಾ ವಂದನೆ ಹಾಗೂ ವಸ್ತ್ರ ಕಾಣಿಕೆ ಸಲ್ಲಿಸುವ ಅವಕಾಶವೂ ಕಲ್ಪಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಅಶೋಕ್ ಹೆಗ್ಡೆ ಮನವಿಯನ್ನು ಮಾಡಿದ್ದಾರೆ. ಕೆಂಪೇಗೌಡರ ಕಾಲದಿಂದನೂ ರಾಮೋತ್ಸವ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಅದನ್ನು ನಾವು ನಿರಂತರವಾಗಿ ಯುಗಾದಿ ಹಬ್ಬದಿಂದ ದಶಮಿವರೆಗೆ, ನವಮಿ ದಿವಸ ಅಖಂಡ ಭಜನೆ, ಬೀದಿ ಉತ್ಸವ, ರಾಜಬೀದಿ ಉತ್ಸವ ಎಲ್ಲ ಇರುತ್ತೆ. ಮರುದಿವಸ ನಾವು ಸಾಮೂಹಿಕ ಸತ್ಯನಾರಾಯಣ, ಶ್ರೀರಾಮ ತಾರಕ ಹೋಮ ಎಲ್ಲ ಪೂಜೆಗಳನ್ನು ಮಾಡಿ ಅನ್ನ ಸಂತರ್ಪಣೆ ಅದು ಪ್ರತಿ ವರ್ಷದಂತೆ ನಡ್ಕೊಂಡು ಬರ್ತಾ ಇದೆ. ಆ ದಿನದ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತವೃಂದದವರು, ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಸವಿನಯವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಉಪಾಧ್ಯಕ್ಷ ಪಣಿರಾಜ್ ಎಂಎಸ್, ಕಾರ್ಯದರ್ಶಿ ನಿಶ್ಚಲ್ ಹಾಗೂ ಸದಸ್ಯ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.